ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಏನೇ ಬರಲಿ, ಏನೇ ಬರಲಿ, ಇಂದು ದಾಂಡೇಲಿಯ ನಗರಸಭೆಯ ಆವರಣದಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮೂಲಕ ಕರ್ನಾಟಕ ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಯವರಿಗೆ ನಾವು ಒಂದು ಮನವಿ ಪತ್ರವನ್ನು ಮಾಡಿದ್ದೀವಿ. ಮನವಿ ಪತ್ರ ಮಾಡುವ ಉದ್ದೇಶ ಒಂದೇ, ಹುಬ್ಬಳ್ಳಿ ಗ್ರಾಮದಲ್ಲಿ, ವೀರಾಪುರ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ಜೀವ ಹಲ್ಲೆ ಆಗಿದೆ. ಅಲ್ಲಿ ವಿಕಾನಂದ ಅಂತ ನಮ್ಮ ಮಾದರ ಸಮಾಜದ ಯುವಕನ ಪ್ರೀತಿಸಿ ಮದುವೆಯಾಗಿದ ತಪ್ಪಿಗಾಗಿ ಆ ಹುಡುಗಿನ ತಂದೆಯೇ ಅವಳಿಗೆ ಕೊಡ್ಲಿಂದ ಹೊಡೆದು ಒಂದಂಥ ಕೊಲೆ ಗಡಕರನ್ನ ಗಲ್ಲಿಗೇರಿಸಬೇಕು. ಅದೇ ರೀತಿ ವಿಕಾನಂದ ಕುಟುಂಬ ಅವರಿಗೆ ಜೀವ ರಕ್ಷಣೆ ಕೊಡಬೇಕು, ಸರ್ಕಾರದಿಂದ ಪರಿಹಾರ ನೀಡಬೇಕಂತೇಸಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ನಮ್ಮ ದಲಿತ ಸಂಘಟನೆಗಳು, ಆದಿಜಾಂಬವ ಸಂಘಟನೆಗಳು, ಅಂಬೇಡ್ಕರ್ ಸೇನೆ ಹಾಗೂ ಇತರ ದಲಿತ ಪರ ಸಂಘಟನೆಗಳ ಹೋರಾಟದಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಗ್ರಾಮದಲ್ಲಿ ನಮ್ಮ ಗೃಹ ಸಚಿವರಾಗಿರ್ಬೋದು, ಗೋವಿಂದ ಕಾರಜೋಳ ಸರ್ ಆಗಿರ್ಬೋದು, ನಾರಾಯಣಸ್ವಾಮಿ ಆಗಿರ್ಬೋದು, ಕಾರ್ಮಿಕ ಸಚಿವರಾಗಿರ್ಬೋದು, ಅಲ್ಲಿರುವ ಎಲ್ಲ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ನೀಡಿ ಸರ್ಕಾರದ ಸಂಬಂಧಪಟ್ಟಂಥ ಎಲ್ಲ ಪರಿಹಾರನ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಕೂಡ ಇವತ್ತು ಹೋರಾಟದ ಮೂಲಕ ಸರ್ಕಾರ ಗಮನ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ದಾಂಡೇಲಿಯ ತಹಸೀಲ್ದಾರ್ ಕಚೇರಿಯಿಂದ ಕಾಲಿನ ಅಧಿಕಾರಿಗಳು ಬಂದಿದ್ದಾರೆ. ನಾವು ಒಂದೇ ಒಂದು ವಿನಂತಿ ಮಾಡೋದೇನೆಂದರೆ, ಸರ್ಕಾರದಲ್ಲಿ ಇಡೀ ಕರ್ನಾಟಕದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ, ದಲಿತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ದಲಿತ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ, ದಲಿತ ಕೂಲಿ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ. ಈ ಸಮಾಜದಲ್ಲಿ ನಾವು ಬದುಕು ಕಷ್ಟ ಆಗಿದೆ. ಸಹೋದರಿ ಇವತ್ತು ಒಂದು ಪ್ರೀತಿಸಿ ಮದುವೆ ಆಗಿ ಅವಳು 7 ತಿಂಗಳ ಗರ್ಭಿಣಿ ಆಗಿದ್ದಾಗ ಏನು ಪುಷ್ಪ ಕಾರ್ಯಕ್ರಮಕ್ಕೆ ಏನು ಬರ್ತಾರೆ, ಬರುವಂಥದ್ದು ಹಂಚಾಕಿ ಕುಟ್ಟುವಂಥ ತಂದೆ, ಆ ಕುಟುಂಬದವರು ಆ ಮಗುವನ ತಾಯಿನ ಯಾವ ರೀತಿ ಕೊಡ್ಲಿಂದ ಹೊಡೆದು ಅದು ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಊರ ಮಧ್ಯದಲ್ಲಿ ಹೊಡೆದಾಕ್ತಾರೆ ಅಂತ ಹೇಳಿದ್ರೆ ಇದು ಎಂಥ ಘಟನೆ ಆಗ್ತಾಯಿದೆ ಅಂತಂದರೆ ಇಡೀ ಮಾನವ ಕುಲನೇ ಇದು ತಲೆ ತಗ್ಸುವಂಥ ಘಟನೆ ಇದು. ಆ ಹುಡುಗಿ ಲಿಂಗಾಯತ ಸಮುದಾಯದ ಇದ್ದರೂ ಕೂಡ, ಈ ದಲಿತ ಕುಟುಂಬದವರು ಇದ್ದರೂ ಕೂಡ ಇವರು ಬಸವಣ್ಣನ ತತ್ವ ಪಾಲಿಸಿದವರು, ಇವರು ಬಸವನ ಲಿಂಗ ಆಚರಿಸಿದವರು. ಆ ಮನೆಯಲ್ಲಿ ಆ ಹುಡುಗಿನ ಸೊಸೆ ಅಂತ ನೋಡಲಿಲ್ಲ, ಅವಳ ಮಗಳಂತ ನೋಡ್ಕೇಸಿ ಅವಳಿಗೆ ಅಷ್ಟು ಜೀವ ಮಾಡ್ತಾಯಿದ್ರು. ಒಂದು ನೋಡಿ ಎಷ್ಟೊಂದು ವಿಚಿತ್ರವಾದ ಘಟನೆ ಅಂತ ಹೇಳಿದ್ರೆ, ಪ್ರೀತಿಸ ಹುಡುಗಿ ಮದುವೆ ಆಗಿ ಸಬ್ ರಿಜಿಸ್ಟರ್ ನೋಂದಣಿ ಮಾಡ್ಕೊಂಡು ರಿಜಿಸ್ಟರ್ ಹಾಕಿಸಿ ಹುಡುಗಿಯ ಮನೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಆ ತಂದೆ ತಾಯಿಗೆ ಮನಸ್ಸಿಗೆ ನೋವಾಗಬಾರ್ದು ಅಂತ ಕೇಸಿ ಹುಟ್ಟೂರು ಬಿಟ್ಟು ಹಾವೇರಿಯಲ್ಲಿ ಜೀವನ ಸಾಗಿಸಲಿಕ್ಕೆ ವಿವೇಕಾನಂದರು ತಮ್ಮ ಕುಟುಂಬ ಸಮೇತ ಹೋಗ್ತಾರೆ. ಜೀವನ ಸಾಗಿಸಿ ಕೆಲವು ವರ್ಷಗಳದ್ದು ಅಲ್ಲೇ ಉಳಿದು ಏನು ತಂದೆ ತಾಯಿಗೆ ಬಿಟ್ಟು ಕೇಸಿ ವಿವೇಕಾನಂದ ಹೋಗಿದ್ದ. ನನ್ನ ಹೆಂಡತಿ ಗರ್ಭಿಣಿ ಅಂತ ಕೇಸಿ ಒಂದು ಕಾರ್ಯ ಮಾಡ್ಕೊಳ್ಳಿಕ್ಕಂತ ತನ್ನ ಹುಟ್ಟೂರಿಗೆ ಬಂದರೆ ಆ ತಾಯಿಯ ಆ ಹೆಣ್ಣು ಮಗಳ ತಂದೆ ಇಡೀ ಕುಟುಂಬಕ್ಕೆ ಕೊಲೆ ಮಾಡುವಂಥ ಹೊಚ್ಚಾಕಿದ್ದಾರೆ. ಇದು ಎಂಥ ದೊಡ್ಡ ಘಟನೆ ಇವತ್ತು ಆ ರೀತಿ ಆಗ್ತಾಯಿದೆ ಅಂತೇಳಿ ನಾವು ಇವತ್ತು ಹೋರಾಟಗಾರರು ಬೀದಿಯಲ್ಲಿ ಅಡ್ಡಾಡೋದು ಕಷ್ಟ ಆಗ್ತೈತಿ, ಹೋರಾಟ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಪ್ರೀತಿಸಿ ಹುಡುಗಿ ಸಲುವಾಗಿ ಅವರು ಇಡೀ ಕುಟುಂಬಕ್ಕೆ ಸರ್ವನಾಶ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾಳೆ ನಮ್ಮಂಥ ಹೋರಾಟಗಾರರಿಗೆ ಎಲ್ಲಿ ರಕ್ಷಣೆ ಇದೆ? ದಲಿತ ಕುಟುಂಬಗಳಿಗೆ ಎಲ್ಲಿ ರಕ್ಷಣೆಗಳಿದೆ? ಎಲ್ಲಿ ನಮ್ಮ ಸಮಾಜ ಹೋಗ್ತಾ ಇದೆ? ಇವತ್ತು ಹೇಳ್ತಾರೆ ಬಸವನ ತತ್ವ ಹೇಳ್ತೈತಿ, ಇವನ ಯಾರ ನಮ್ಮವ ಅಂತ ಹೇಳ್ತೈತಿ. ಆದರೆ ಇವತ್ತು ನಾವು ಎಲ್ಲರನ್ನೂ ಒಪ್ಕೋತೀವಿ, ಬಸವಣ್ಣನೂ ಒಪ್ಕೋತೀವಿ, ಮಾದರ್ ಚೆನ್ನಯ್ಯನೂ ಒಪ್ಕೋತೀವಿ, ಅಂಬೇಡ್ಕರ್ನೂ ಒಪ್ಕೋತೀವಿ, ಬಾಬು ಜಗಜೀವನ ಒಪ್ಕೋತೀವಿ, ವಾಲ್ಮೀಕಿಯವ್ರನ್ನ ಒಪ್ಕೋತೀವಿ. ಎಲ್ಲರನ್ನೂ ಒಪ್ಕೊಂಡ್ರೂ ಕೂಡ ಇಲ್ಲಿ ತಾರತಮ್ಯ ತಾಂಡವಾಡ್ತಾ ಇದೆ. ಈ ತಾರತಮ್ಯ ತಾಂಡವಾಡ್ತಾ ಇರೋದು ಸರ್ಕಾರದ ಒಂದು ವ್ಯಪತಡೆ. ಅದು ಸರ್ಕಾರದಿಂದ ಆಗ್ತಾ ಇರುವ ದೌರ್ಜನ್ಯಗಳಿದ್ದು ಸರ್ಕಾರ ಸರಿಯಾಗಿ ಕಾಲ ತಕ್ಕದ ಆರೋಪಿಗಳನ್ನು ಗಲ್ಲಿಗೇರಿಸಿದರೆ ಇಂಥ ಕೃತ್ಯ ನಡೆಯುವುದಿಲ್ಲ. ಅವರಿಗೆ ರಾಜಾರೋಷವಾಗಿ ಕೋರ್ಟಿಗೆ ತರ್ತಾರೆ, ಕೋರ್ಟಲ್ಲಿ ಬಿಡ್ತಾರೆ.
ಕಾನೂನು ರೀತಿಯಿಂದ ದುಡ್ಡಿದ್ದವರೇ ಬೇಲಿದ್ದವ್ರು ಹೊರಗೆ ಬರ್ತಾರೆ, ರಾಜಾರೋತ್ಸವ ಅಡ್ಡಾಡ್ತಾ ಇದ್ದಾರೆ. ಈ ರೀತಿ ಆಗೋದ್ರಿಂದ ಸರ್ಕಾರ ವ್ಯವಸ್ಥೆಯಲ್ಲಿ ಇವತ್ತು ದಲಿತರಿಗೆ ಬದುಕಲಿಕ್ಕೆ ಆಗಿರಲ್ಲ. ಇದಕ್ಕೊಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಸಾಹಿತ್ಯತೆಗಳಿಗೆ ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಗಮನ ತರ್ತಾ ಇದ್ದೀವಿ. ಸರ್ಕಾರಕ್ಕೆ ಒಂದೇ ವಿನಂತಿ ಅಂತಂದರೆ, ಇಲ್ಲಿವರೆಗೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಆ ವಿರಾಮಪುರ ಗ್ರಾಮಕ್ಕೆ ಹೋಗಿ ಅಲ್ಲಿರುವಂಥ ದಲಿತ ಸಮಾಜದ ಜೊತೆ ಚರ್ಚೆ ಮಾಡಿ ಅಲ್ಲಿರುವಂಥ ಎಲ್ಲ ದಲಿತ ಸಮಾಜವರಿಗೆ ಒಂದು ಧೈರ್ಯ ಕೊಡುವಂಥ, ಅದು ಸಾಂತ್ವನ ಹೇಳುವಂಥ ಕೆಲಸಗಳನ್ನು ಮಾಡಬೇಕು. ಏನು ಕುಟುಂಬದ ನಂದೇ ಕುಟುಂಬಕ್ಕೆ ಧೈರ್ಯ ಸಲ್ಲಿಸುವಂಥ ಕೆಲಸಗಳು ಸರ್ಕಾರ ಮಾಡಬೇಕು. ಅಲ್ಲಿ ನೋಡಿ ಎಷ್ಟೊಂದು ಬೇಜಾದಂಥ ದೊಡ್ಡ ಕೊಲೆ ಆದರೂ ಕೂಡ ಜಿಲ್ಲಾಧಿಕಾರಿಗಳು ತಡವಾಗಿ ಹೋಗಿದ್ದಾರೆ. ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ತಡವಾಗಿ ಹೋಗಿದೆ, ಅಧಿಕಾರಿಗಳು ತಡವಾಗಿ ಹೋಗಿದ್ದಾರೆ. ಈ ಒಂದು ಆಕ್ರೋಶ ಹುಟ್ಟಾಕಲಿಕ್ಕೆ ಜಿಲ್ಲಾಧಿಕಾರಿಗಳು ಕಾರಣ ಅದರಲ್ಲಿ. ಸಂಬಂಧಪಟ್ಟ ಘಟನೆ ಆದ ತಕ್ಷಣ ಜಿಲ್ಲಾಧಿಕಾರಿ ಕ್ರಮ ಕೈಗೊಳ್ಳದಿದ್ದರೆ ಇವತ್ತು ಇಡೀ ಕರ್ನಾಟಕ ಶಾಂತಿಯಾಗಿರ್ತಿತ್ತು. ಇವತ್ತು ಆ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳಲಿಕ್ಕೆ ಇಡೀ ಕರ್ನಾಟಕದಲ್ಲಿ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡುವಂಥ ಪರಿಸ್ಥಿತಿ ಆಯಿತು. ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಪರಿಹಾರ ಸಿಕ್ಕಿದೆ. ಆ ಪರಿಹಾರ ಆಗಿನ ಮಟ್ಟಿಗೆ ಮಾತ್ರ ಆಗುತ್ತೆ, ಆದರೆ ಹೋದಂಥ ಜೀವ ಮತ್ತೆ ಬರಲಿಕ್ಕೆ ಬರಲ್ಲ. ಆ ಕುಟುಂಬ ನೋವಿನಲ್ಲಿ ಸಾಯುವವರೆಗೂ ನೋವಿನಲ್ಲಿ ಇರುತ್ತೆ. ಯಾಕಂತೇಳಿದ್ರೆ ಆ ಒಂದು ಘಟನೆ ಏನಿದೆ ಅಂತ ಹೇಳಿದ್ರೆ ಅದು ಪರಮಾತ್ಮ ಕೊಟ್ಟಂಥ ಘಟನೆ ಅಲ್ಲ, ಮನುಷ್ಯ ಕೊಟ್ಟಂಥ ಘಟನೆ. ಆ ಘಟನೆ ಯಾರೂ ಕೂಡ ಮರೀಲಿಕ್ಕೆ ಆಗಲ್ಲ. ನೋಡ್ರಿ, ಆ ಮನೆಯಲ್ಲಿ ಒಂದು 6 ವರ್ಷದ ಮಗು ಇತ್ತಂತೆ. ಆ ಮಗುಗೆ ಹೇಳ್ತಾರಂತ ತಂದೆ, ಈ ಘಟನೆ ನೋಡಿದಿಲ್ಲ ಕಣ್ಣಾರೆ, ನೀ ದೊಡ್ಡವಳು ಆದ ಮೇಲೆ ಯಾರು ಲವ್ ಮಾಡಿ ಪ್ರೀತಿ ಮಾಡ್ತಾರೆ, ಬೇರೆ ಜಾತಿ ಹುಡುಗನಿಗೆ ನೀವು ದಲಿತರು ಮದುವೆ ಆಗ್ತೀರಿ, ಈ ಘಟನೆ ನೀವು ಹೇಳಬೇಕು. ನೀವು ಘಟನೆ ಅಂತ ಹೇಳಬೇಕು, ಯಾರನ್ನೂ ಪ್ರೀತಿಸಬಾರ್ದು, ದಲಿತರನ್ನ ಯಾರು ಮದುವೆ ಆಗಬಾರ್ದು ಅಂತ ಕೇಸಿ ನೀ ಸಂದೇಶ ಹೇಳಬೇಕು ಸಮಾಜಕ್ಕೆ ಅಂತ ಆ ಮಗು ಕೂಡ ಬೆದರಿಕೆ ಹಾಕ್ತಾರಂತೆ. ಆ ತಾಯಿಗೆ, ವಿವೇಕಾನಂದ ತಾಯಿಗೆ ಮನವಸ್ತವಾಗಿ ಹಲ್ಲೆ ಮಾಡ್ತಾರೆ, ಆ ತಂದೆಗೆ ಹೊಡಿತಾರೆ. ಇಬ್ಬರು ವಯಸ್ಸಿಗೆ ಬಂದಂಥ ಅಕ್ಕಗಳಿದ್ದಾರೆ, ಅಕ್ಕಗಳಿಗೂ ಕೂಡ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಡೀ ಕುಟುಂಬ ಸರ್ವನಾಶ ಮಾಡುವಂಥ ಘಟನೆ ಈಗ ನಡೀತಾ ಇದೆ ಅಂತಂದರೆ ಈ ಸಮಾಜ ಎಲ್ಲಿದೆ ಈ ಸಮಾಜ? ನಮ್ಮ ದಲಿತರ ರಕ್ಷಣೆ ಕೊಡೋರು ಯಾರು ಹಂಗಾರೆ? ಇವತ್ತು ನೋವಿನ ಸಂಗತಿ. ಹೇಗೆ ಉದ್ದಾಗಲಕ್ಕೂ ಹೋಗ್ತಾ ಇದ್ದರೆ ಈಗ ದಲಿತರ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆಗಳಾಗ್ತಾ ಇದ್ದಾವೆ, ಕೊಲೆಗಳಾಗ್ತಾ ಇದ್ದಾವೆ, ಅವರು ಆಸ್ತಿಗಳ ಕಬಳಕೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಿ ನೋಡಿದರೂ ಕೂಡ ಬರೀ ದೌರ್ಜನ್ಯ ದಲಿತರ ಮೇಲೆ ದೌರ್ಜನ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕಬೇಕಂತ ಜೀವನ ಕಟ್ಕೊಳ್ಳೋ ಟೈಮಲ್ಲಿ ಇವರು ಬ್ರಿಟಿಷ್ ಆಡಳಿಕೆನೇ ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ದಲಿತರಿಗೆ ಎಲ್ಲಿ ರಕ್ಷಣೆ ಇದೆ ಹಂಗಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ನಾವು ಬದುಕಬೇಕು, ಸಂವಿಧಾನ ಅಂತ ಆಶ್ರಯದಲ್ಲಿ ನಾವು ಉಳಿಬೇಕು, ಕಾನೂನು ಚೌಕಟ್ಟಲ್ಲಿ ನಾವು ಕಾರ್ಯರೂಪದಲ್ಲಿ ಇರಬೇಕಂತ ಹೇಳಿದ್ರೆ ನಾವು ಬದುಕಲಿಕ್ಕೆ ಕೊಡ್ತಾ ಇಲ್ಲ. ನೋಡ್ರಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಣಿ ಆಗಿದೆ ಅಂತ ಹೇಳಿದ್ರೆ ಸರ್ಕಾರದಿಂದ ಒಂದೊಂದು ಮಾನ್ಯತೆ ಪಡೆದಂಥ ಮದುವೆ, ಸರ್ಕಾರ ಒಪ್ಪಲು ಕೊಟ್ಟಂಥ ಮದುವೆ. ಅದಕ್ಕೂ ಕೂಡ ಅವರು ಮಾನದಂಡನೆ ಇರುತ್ತೆ, ಅದನ್ನು ಕೂಡ ಉಲ್ಲಂಘನೆ ಮಾಡಿ ಹಾಕೋತ ತಂದೆ ಅವ್ರನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ಕಾನೂನು ಅವ್ರಿಗೆ ಅರಿವು ಇಲ್ಲ, ಅವ್ರಿಗೆ ಕಾನೂನು ಭಯ ಇಲ್ಲ. ಅವರು ದುಡ್ಡವಂತರು ಇರ್ಬೋದು, ಮೇಲ್ವರ್ಗ ಇರುವಂಥ ದಬ್ಬಾಳಿಕೆ ಇರ್ಬೋದು, ಮೇಲ್ವರ್ಗ ಇದ್ದಂಥ ರಾಜಕೀಯ ಕುತಂತ್ರಗಳು ಅವ್ರಿಗೆ ಬೆಂಬಲಿಸಿರ್ಬೋದು. ಅದಕ್ಕಾಗಿ ಇದಾಗಿರ್ಬೋದು. ಅದಕ್ಕೆ ಆ ತಂದೆ ಆ ಕುಟುಂಬಕ್ಕೆ ಅವಮಾನ ಆಗಿಂತ ಕೇಸಿ, ಮಾನ್ಯ ಹತ್ಯೆ ಅಂತ ಕೇಸಿ, ಮರ್ಯಾದೆ ಹತ್ಯೆ ಅಂತ ಕೇಸಿ ಇದನ್ನು ಪರಿಗಣನೆ ಮಾಡ್ತಾ ಇಲ್ಲ. ಹೌದು ಇರ್ಬೋದು, ಯಾರೇ ತಂದೆ ತಾಯಿಗೆ ತನ್ನ ಮಗಳು ಇನ್ನೊಬ್ಬರ ಜೊತೆ ಮದುವೆ ಆಗಿದ್ದಾಳೆ, ಇನ್ನೊಂದು ಸಮಾಜ ಮದುವೆ ಆಗಿದ್ದಾಳೆ ಅಂತಂದರೆ ನೋವಾಗುತ್ತೆ. ಅದು ಆಗಿನ ಮಟ್ಟಿಗೆ ನೋವಾಗುತ್ತೆ ಸ್ವಾಮಿ. ಆದರೆ ಒಂದು ಎಳೆ ಕೂಸು ಅವ್ರ ಮಗಳದೇ ಒಂದು ದಲಿತರು ಕೂಡಿ ಮಗಳ ಹೊಟ್ಟೆಯಲ್ಲಿ ಹುಡ್ತಾ ಇದೆ ಅಂತ ಹೇಳಿದ್ರೆ ಅದು ನೀವು ಖುಷಿ ಪಡಬೇಕಾಗಿದ್ದಂಥ ಸಂಭ್ರಮ ಮಾಡುವಂಥ ಆಸೆ. ಆದರೆ ಆ ಮಗು ಕೂಸು ಹುಡ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ನೀವು ಊರಲ್ಲಿ ಬರೋ ಹೈಕೊಂದು ಮಂಚು ಹಾಕಿ ಅವಳನ್ನ ಮರ್ಡರ್ ಮಾಡ್ತೀರಿ, ಕೊಲೆ ಮಾಡ್ತೀರಿ ಅಂತ ಹೇಳಿದ್ರೆ ಅಂದರೆ ಈ ಸಮಾಜದಲ್ಲಿ ನಿಮಗೆ ಭಯ ಅನ್ನೋದಿಲ್ಲ, ನಿಮ್ಮ ರಾಜರೋಷ ನಗ್ತಾ ಇದೆ, ನಮಗೆ ಎದ್ದು ಕಾಣ್ತಾ ಇದೆ. ದಯಮಾಡಿ ನಮ್ಮ ಸರ್ಕಾರಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಒಂದೇ, ಆ ವಿವೇಕಾನಂದ ಕುಟುಂಬಕ್ಕೆ, ವಿವೇಕಾನಂದ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕು, 1 ಕೋಟಿ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು, 5 ಎಕರೆ ಜಮೀನನ್ನು ಕೊಡಬೇಕು. ಸರ್ಕಾರದ ಮುಖ್ಯಮಂತ್ರಿ ಆ ಗ್ರಾಮಕ್ಕೆ ಬಂದು ಸಾಂತ್ವನ ಹೇಳಿ ಕೇಸಿ ಅವರಿಗೆ ಧೈರ್ಯ ತುಂಬ ಕೆಲಸ ಮಾಡಬೇಕು. ಇವೆಲ್ಲ ನಮ್ಮ ಸರ್ಕಾರದವ್ರು ಮಾಡಬೇಕಂತ ಕೇಸಿ ನಮ್ಮ ಈ ಹಕ್ಕು ಪತ್ರದಲ್ಲಿ, ನಮ್ಮ ಮನವಿ ಪತ್ರದಲ್ಲಿ ನಾವು ಹಕ್ಕು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ನಮ್ಮ ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಏನು ನಮಗೆ ಸಲ್ಲಿಸಿದ್ದೀರಿ. ಇದು ತುಂಬ ಬೇಡಿಕೆ ಅಂತ ಏನು ಇಲ್ಲಿದ್ದ
ಬಡವರಿರ್ತೀರಿ, ಅದನ್ನು ಮಾನ್ಯ ಸರ್ಕಾರಕ್ಕೆ ನಾವು ಮುಟ್ಟಿಸುವಂಥ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ತಡೆ ಇಲ್ಲದೆ ನಾವು ಇದನ್ನು ಆದಷ್ಟು ಶೀಘ್ರವಾಗಿ ಕಳಿಸುವಂಥ ವ್ಯವಸ್ಥೆ ನಮ್ಮ ಕಡೆಯಿಂದ ಮಾಡ್ತೀವಿ. ಏನು ನಮ್ಮ ಧಾರವಾಡ ಮತ್ತು ಹುಬ್ಬಳ್ಳಿಯ ಅವಳಿ ನಗರದ ಹೆಸರುವಾಸಿಯಾದಂಥ ಜಿಲ್ಲೆಯಲ್ಲಿ ವಿರಾಮಪುರ ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಹಲ್ಲೆ ಆಗಿದ್ದು, ಜೀವ ಬೆದರಿಕೆ ಆಗಿದ್ದು ಮತ್ತು ಅಲ್ಲಿರುವ ನಮ್ಮ ದಲಿತ ಕುಟುಂಬದ ಮನೆಯ ಸೊಸೆ ನಾವು ಕಳೆದುಕೊಟ್ಟಿದ್ದೇವೆ. ಪುಟ್ಟ ಬಾಲಕಿಯ ಇನ್ನೂ ಹೊಟ್ಟೆ ಜೀವದಲ್ಲಿರಬೇಕಾದ ಬಾಲಕನು ಏನೋ ಒಂದು ನಮ್ಮ ದಲಿತ ಕುಟುಂಬದ ಕೂಸು ಬೆಳೀತಾ ಇತ್ತು. ಅದನ್ನು ಬೇಸಮತಿ ಚುಟ್ಟು ಹಾಕಿದಂಥ ಏನು ಆ ಹುಡುಗಿಯ ತಂದೆ ಇಡೀ ಕುಟುಂಬದವರಿಗೆ ಗಲ್ಲಿಗೆ ಶಿಕ್ಷೆ ವಿಧಿಸಿ ನಾವು ಇವತ್ತು ಎಲ್ಲರೂ ದಾಂಡೇಲಿಯ ಎಲ್ಲ ನಮ್ಮ ದಲಿತ ಸಮಾಜವರು ಹಾಗೂ ಆದಿಜಾಂಬೌದ್ಧ ಸಂಘಟನೆ, ಮಹಾನಗರ ಮತ್ತು ಸೇನೆ ವತಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಈ ಪತ್ರವನ್ನು ಮಾಡಿದ್ದೀವಿ. ನಾವು ಕೇವಲ ಪತ್ರಿಕೆಯಲ್ಲಿ ಹೇಳಿಕೆಸಿ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ನಾವು ಪತ್ರಿಕೆಯ ಮಾಧ್ಯಮದಲ್ಲಿ ನಾವು ಕೆಲಸಗಳನ್ನು ಮಾಡಿದ್ದನ್ನು ಹಾಕ್ತೀವಿ ಹೊರತಾಗಿ ಎಲ್ಲೇ ಕೂತ್ಕೊಂಡು ಯಾವುದೋ ಒಂದು ಲಾಜಲ್ಲಿ ಕೂತ್ಕೊಂಡು, ಯಾವುದೇ ಒಂದು ರೆಸಾರ್ಟಲ್ಲಿ ಕೂತ್ಕೊಂಡು, ಯಾವುದೋ ಅಂಗಡಿಯಲ್ಲಿ ಕೂತ್ಕೊಂಡು ನಮ್ಮ ವೈಯಕ್ತಿಕವಾಗಿ ಅಲ್ಲಿ ಖಂಡನೆ ಇಲ್ಲಿ ಖಂಡನೆ ಅಂತ ಪತ್ರಿಕೆ ಮೂಲಕ ನಾವು ಸ್ಟೇಟ್ಮೆಂಟ್ ಕೊಡೋಲ್ಲ. ಬೀದಿಗಿಳಿದ 4 ಮಂದಿ ಆಗಲಿ 5 ಮಂದಿ ಆಗಲಿ ನಾವು ಬೀದಿಗಳು ಹೋರಾಟ ಮುಖಾಂತರ ಸರ್ಕಾರಕ್ಕೆ ಕಲೆ ತರಿಸೋ ಕೆಲಸ ಮಾಡ್ತಾಯಿದ್ದೀವಿ. ದಾಂಡೇಲಿಯಲ್ಲಿ ಏನು ಮುಖ್ಯ ಲೀಡರ್ಗಳೇನಿದ್ದಾರೆ, ಮಹಾಸಾಯಿಗಳೇನಿದ್ದಾರೆ, ಅವರು ಈ ರೀತಿ ಬೀದಿಗಿಳಿದು ಹೋರಾಟ ಮಾಡುವಂಥ ಕಾರ್ಯರೂಪದಲ್ಲಿ ಬರಬೇಕು ಹೊರತಾಗಿ ಪತ್ರಿಕೆಯಲ್ಲಿ ಹೇಳಿಕೆ ಹೇಳಿಸೋದು, ಮೀಡಿಯಾದಲ್ಲಿ ಹೇಳಿಕೆ ಹೇಳ್ಕೊಳ್ಳೋಂಥ ಮಾಡಬಾರ್ದು. ನಾನು ಈ ರೀತಿ ಪತ್ರಿಕಾ ಮಾಧ್ಯಮ ಮೂಲಕ ಈ ನಮ್ಮ ಹೋರಾಟದ ಮೂಲಕ ಆ ಮುಖಂಡರಿಗೆ ನಾನು ಸಂದೇಶನ ಹೇಳ್ತಾ ಇದ್ದೀನಿ. ಈ ಸಂದೇಶ ಹೇಳುವ ಉದ್ದೇಶ ಇಷ್ಟೇ ಅಂತ ಹೇಳಿದ್ರೆ, ಯಲ್ಲಾಪುರದ ಘಟನೆ ಆಗಿರ್ಬೋದು, ಹುಬ್ಬಳ್ಳಿ ಘಟನೆ ಆಗಿರ್ಬೋದು, ಬೇರೆ ಬೇರೆ ಘಟನೆಗಳನ್ನು ಕೇವಲ ಪತ್ರಿಕೆ ಮೂಲಕ ಹೇಳಿಕೆಸಿ ಖಂಡನೆ ನಾನು ಅಂತ ಹೇಳ್ತಾ ಇದ್ದಾರೆ. ಏನು ಖಂಡನೆ ಗೊತ್ತಿಲ್ಲ. ಒಬ್ಬರಿಗೆ ನ್ಯಾಯ ಕೊಟ್ಟಿದ್ದಂಥ ಕೆಲಸಗಳು ಇವತ್ತು ದಾಂಡೇಲಿ ಆಗ್ತಾಯಿಲ್ಲ. ಬೇರೆ ಲೀಡರ್ಗಳಿಂದ ಸಾಂತ್ವನ ಹೇಳುವಂಥ ಬಲಿದಾನವೂ ಇಲ್ಲ ಅವರಿಗೆ. ಪತ್ರಿಕೆಯಲ್ಲಿ ಹೇಳಿಕೆಸಿ ದೊಡ್ಡದೊಂದು ಹೈಲೈಟ್ ಮಾಡ್ಕೊಳ್ತಾ ಇದ್ದಾರೆ. ಮಾಡ್ಕೊಳ್ಳಿ ಅವರ ವೈಯಕ್ತಿಕ. ಆದರೆ ಇಂಥ ಒಂದು ದಲಿತ ಸಮುದಾಯಕ್ಕೆ ಅನ್ಯಾಯ ಆದಾಗ, ಊರಲ್ಲಿ ಅಶಾಂತಿ ಉಂಟಾದಾಗ, ಊರಲ್ಲಿ ಎಲ್ಲ ದುಃಖದಲ್ಲಿರುವಂಥ ದಲಿತರು ಇರಬೇಕಾದಾಗ ಈ ಒಬ್ಬ ವ್ಯಕ್ತಿ ಹೋಗಿ ನಾವು ಮಾಧ್ಯಮ ಮೂಲಕ ಹೇಳೋದು, ಪತ್ರಿಕೆ ಮೂಲಕ ಹೇಳೋದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ನಾವು ಏನು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ, ಈ ಮನವಿಯ ಈಗಾಗಲೇ ತಹಸೀಲ್ದಾರ್ ಒಯ್ದಿದ್ದಾರೆ. ನಾವು ಆ ಕುಟುಂಬಕ್ಕೆ ಏನು ಮನೆಯ ಸೊಸೆ ಏನು ಹತ್ಯೆಗೊಳಗಾಗಿದ್ದಾಳೆ ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು 2 ನಿಮಿಷ ಮೌನಾಚರಣೆ ಮಾಡೋಣ.